ನಿಮಗೆ ಈ ಕ್ಲೈಮೇಟಲ್ಲಿ ತುಂಬ ಸಿವಿಯರ್ ಆಗಿರೋದು ಪೌಡ್ರಿ ಮಿಲ್ಡ್ಯೂ. ತುಂಬ ಫಾರ್ಮರ್ಸು ಡಿ ಎಮ್ ಮಾಡ್ತಿದ್ದೀರಾ, ಲೈಕ್ ಮೆಸೇಜ್ ಮಾಡಿ ಕೇಳ್ತಿದ್ದೀರಾ, ಕಾಲು ಮಾಡ್ತಿದ್ದೀರಾ ಪೌಡ್ರಿ ಬಗ್ಗೆ ಹೇಳಿ ಅಥವಾ ಪೌಡ್ರಿ ಟೆಕ್ನಿಕಲ್ಸ್ ಹೇಳಿ ಅಂತ. ಪೌಡ್ರಿ ಬಗ್ಗೆನೇ ನನ್ನ ಪೇಜಲ್ಲಿ 2 ವೀಡಿಯೋ ಇದೆ. 2 ವೀಡಿಯೋದಲ್ಲಿ ಡಿಫ್ರೆಂಟ್ ಟೆಕ್ನಿಕಲ್ಸ್ ಕೆಮಿಕಲ್ಸ್ ಹಾಕಿದ್ದೀನಿ. ಬಟ್ ನೀವು ಯೂಸ್ ಮಾಡಿ. ಬಟ್ ಕಂಪಲ್ಸರಿ ರಿಸಲ್ಟ್ ಬರುತ್ತೆ ಅಂತಲ್ಲ. ನೀವು ಪೌಡ್ರಿಗೆ ಒಂದು ಸರಿಗೆ ರಿಸಲ್ಟ್ ಯಾವುದೇ ಕಾರಣಕ್ಕೂ ಬರಲ್ಲ. ಮಿನಿಮಮ್ 2 ಟೈಮ್ ಆದರೂ ಮಾಡಬೇಕು. ಮಾಡಿದ್ದು ಸ್ಪ್ರೇ ಯಾವ ರೀತಿ ಇರಬೇಕು ಅಂದರೆ, ಲೈಕ್ ನೀವು 200 ಲೀಟರ್ಗೆ ಸ್ಪ್ರೇ ಮಾಡ್ತಿದ್ದೀರ ಅಂದರೆ ಪೌಡ್ರಿಗೆ ಮಾಡಿದವಾಗ 250ಗೆ ಸ್ಪ್ರೇ ಮಾಡ್ಕೋಬೇಕಾಗುತ್ತೆ. ಲೈಕ್ ಅಂದರೆ ಚೆನ್ನಾಗಿ ನೆನಿಬೇಕಾಗುತ್ತೆ ಎಲ್ಲಿ ಪೌಡ್ರಿ ಇರುತ್ತೆ ಅಲ್ಲಿ. ಏನಕ್ಕೆ ಅಂದರೆ ನೀವು ಬಿದ್ದಿದ್ದ ಕಡೆ ಕಂಟ್ರೋಲ್ ಇರುತ್ತೆ, ಅದು ಸ್ಪ್ರೇ ಬೀಳದಾರ ಕಡೆಗೆ ಅದು ಹಂಗೆ ಇರುತ್ತೆ. ನೀವು ಒಳ್ಳೆ ಸ್ಪ್ರೆಡ್ಡರ್ ಹಾಕ್ತೀನಿ ಅಥವಾ ಒಳ್ಳೆ ನಾವು ಗಮ್ ಹಾಕ್ತೀನಿ ಅಂತ ನೀವೇನಾದರೂ ಅಂದ್ಕೊಂಡು ನೀವು ಸ್ಪ್ರೇ ಮಾಡಿದ್ರು, ಬಟ್ ಪೌಡ್ರಿ ಮಿಲ್ಡ್ಯೂ ಲೈಕ್ ಸ್ಪೋರ್ಸಸ್ಸು ನಿಮಗೆ ಅಷ್ಟೊಂದು ಎಫೆಕ್ಟಿವ್ ಆಗಿ ಕಂಟ್ರೋಲ್ ಬರಲ್ಲ. ಬಟ್ ನೀವು ಪ್ರತಿಯೊಂದು ಮಗ್ಗು ಪ್ರತಿಯೊಂದು ಚಿಗುರನ್ನು ಬಿದ್ದಿರೋ ರೋಗಕ್ಕೆ ಇಮಿಡಿಯೇಟ್ಲಿ ಚೆನ್ನಾಗಿ ನೆನೆಸಿ, ನೀವು ಒಂದು ಸಲ್ಫರ್ ಹೊಡೆದ್ರೂ ಅಷ್ಟೇ ಚೆನ್ನಾಗಿ ನೆನೆಸಿ ಆಲ್ಮೋಸ್ಟ್ ಕಂಟ್ರೋಲ್ ಬರುತ್ತೆ. ಬಟ್ ನೀವು ನೆನೆಸದೆ ಒಂದು ಕಡೆ ಬಿದ್ದು ಒಂದು ಕಡೆ ಬಿದ್ದಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಪೌಡ್ರಿಗೆ ಕಂಟ್ರೋಲ್ ಬರಲ್ಲ. ಎರಡೂ ಕಡೆ ಬೀಳಬೇಕು. ಪೌಡ್ರಿ ಎಲ್ಲಿ ಬಿದ್ದಿದೆಯೋ ಅಷ್ಟು ನೆನೆಬೇಕು, ಆವಾಗಲೇ ನಿಮಗೆ ಕಂಟ್ರೋಲ್ ಬರೋದು. ನೀವು ಒಂದು ಸೈಡ್ ಹೊಡೆದಿರ್ತೀರಾ, ಇನ್ನೊಂದು ಸೈಡ್ ಬಿದ್ದಿರಲ್ಲ, ಅವಾಗ ಕಂಟ್ರೋಲ್ ಯಾವುದೇ ಕಾರಣಕ್ಕೂ ಬರ್ತಿಲ್ಲ. ಪೌಡ್ರಿ ಮಿಲ್ಡ್ಯೂ ಚೆನ್ನಾಗಿ ಕಂಟ್ರೋಲ್ ಬರಬೇಕಂದ್ರೆ ನೀವು ಚೆನ್ನಾಗಿ ನೆನೆಸಿ, ನೀವು 200 ಲೀಟರ್ ಹೊಡೆಯೋ ಕಡೆ 300 ಲೀಟರ್ ಹೊಡೆದ್ರೂ ಪೌಡ್ರಿಗೆ ಏನು ಸಮಸ್ಯೆ ಆಗಲ್ಲ ಗಿಡಕ್ಕೆ. ಬಟ್ ಪೌಡ್ರಿ ರೋಗ ಕಂಟ್ರೋಲ್ ಬರುತ್ತೆ. ಇದು ನನ್ನ ತೋಟದಲ್ಲೇ ಬಿದ್ದಿರೋ ಅಂಥದ್ದೇ. ಬಟ್ ಇದು ಬಿದ್ದಿರೋದು ಒಂದು ಮೂಲೆಯಲ್ಲಿ ಅಷ್ಟೇ. ಒಂದು ಬಿದ್ದಿದ್ರೆ ಒಂದು 20 ರಿಂದ 30 ಗಿಡಕ್ಕೆ ಬಿದ್ದಿದೆ. ಬಟ್ ಇದನ್ನು ನಾನು ಬರೀ ಸಲ್ಫರು ಮತ್ತು ಕಾಂಟೋ ಪ್ಲಸ್ಸಲ್ಲೇ ಚೆನ್ನಾಗಿ ನೆನೆಸಿದ್ದೀನಿ. ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಥ್ಯಾಂಕ್ ಯು ಫಾರ್ ಆಲ್.